ಹಾಯ್, ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ ಬಂದ್ಬಿಟ್ಟು ಟೈಮ್ ಎಷ್ಟು ಆಗ್ತಾ ಇದೆ ರೀ? ಟೈಮ್ ಎಷ್ಟು? 6:20 ಆಗ್ತಾ ಇದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋ ಕೆಲ್ಸ ಇದೆ. ಸೊ ಮಕ್ಕಳಿಗೆ ಬಂದ್ಬಿಟ್ಟು ಮುಡಿ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ವಿ. ಅದನ್ನ ಇವತ್ತು ಹೋಗಿ ಸಲ್ಸ್ಬಿಡೋಣ ಅಂತ ಹೋಗ್ತಾ ಇದೀವಿ. ಆ ಮಕ್ಳು ಎಲ್ಲ ರೆಡಿ ಆಗ್ತಾ ಇದಾರೆ. ಅವ್ರಿಗೇನು ರೆಡಿ ಮಾಡಿಲ್ಲ. ಇನ್ ಹೆಂಗಿದ್ರು ಅಲ್ಲಿ ಹೋಗಿ ಸ್ನಾನ ಮಾಡಿಸಿ ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡಿಸ್ಲೇಬೇಕು. ಸೊ ಅದಕ್ಕೆ ಅವ್ರನ್ನ ಹಂಗೆ ಇಟ್ಟಿದೀನಿ. ಅವರೆಲ್ಲ ತಲೆ ಬಾಚ್ಕೋತಾ ಇದ್ದಾರೆ. ಸೊ ನಾನು ಎಷ್ಟು ಮಾತ್ರ ರೆಡಿ ಆಗಿದ್ದೀನಿ ಅಷ್ಟೇನೆ. ನಮ್ಮವರು ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮೂರ್ ಪಕ್ಕದಲ್ಲಿ ಚಿಕ್ಕ ತಿರುಪತಿ ಅಂತ ಇದೆ. ಸೊ ಆ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ನಾವು ಮುಡಿ ಕೊಡೋಣ ಅಂತ ಹೋಗ್ತಾ ಇದೀವಿ. ದೀಪ ಎಲ್ಲ ಹಚ್ಬಿಟ್ಟಿದೀವಿ. ದೇವ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ಈಗ ಹೋಗ್ತಾ ಇದೀವಿ. ಅವರೆಲ್ಲ ಹೋಗ್ತಾ ಇದ್ದಾರೆ. ಅವರೆಲ್ಲ ಹೋಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ನಾವೀಗ ಸ್ಟಾರ್ಟ್ ಆಗ್ಬಿಟ್ವಿ, ಹೋಗ್ತಾ ಇದೀವಿ. ನಮ್ಗೆ ನಮ್ಮ ಮನೆಯಿಂದ ಅಂದ್ರೆ ನಮ್ಮೂರಿಂದ ಚಿಕ್ಕ ತಿರುಪತಿನೂ ಅಂತೀವಿ. ಅದಕ್ಕೆ ಇನ್ನೂ ಒಂದು ಹೆಸರು ಇದೆ, ತೋರಿಸ್ತೀನಿ, ಹೇಳ್ತೀನಿ ಹಂಗೇನೆ. ನೋಡಿ, ಬಂಗಾರ ತಿರುಪತಿ ಅಂತ. ನಮ್ಮೂರಿಂದ ಬಂದ್ಬಿಟ್ಟು ಈ ದೇವಸ್ಥಾನದಕ್ಕೆ ಬರೋದಕ್ಕೆ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಜರ್ನಿ ಮಾಡಿದ್ರೆ ಬಂದ್ಬಿಡ್ಬೋದು. ಅಷ್ಟು ಹತ್ರ ಇದೆ, ತುಂಬಾ ಹತ್ರನೇ. ನಾವು ಬಂಗಾರ ತಿರುಪತಿ ಅಥವಾ ಚಿಕ್ಕ ತಿರುಪತಿ, ಇಲ್ಲ ಅಂದ್ರೆ ಗುಟ್ಟ ಹಳ್ಳಿ ಅಂತ ಕೂಡ ಕರಿತೀವಿ. ಇದನ್ನ 3 ಹೆಸರಿಂದ ಕರಿತೀವಿ. ನೋಡಿ, ಎಂಟ್ರೆನ್ಸ್ ಬಂದು ಈ ತರ ಇರುತ್ತೆ. ಸುತ್ತ ಮರಗಳಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಗುಟ್ಟಲ್ಲಿ ಸರ್ಕಲ್, ಇದನ್ನ ಸರ್ಕಲ್ ಅಂತ ಕರಿತೀವಿ. ನೋಡಿ, ಮಧ್ಯದಲ್ಲಿ ಹಸು ಕೂಡ ಇದೆ. ಇನ್ನ ಈಗ ಬಂದ್ರೆ ಎಂಟ್ರೆನ್ಸ್ ಅಲ್ಲಿ ದೇವಸ್ಥಾನ ಬಂದ್ಬಿಡ್ತು, ನೋಡ್ಬೋದು. ಮುಂದೆ ಬಂದ್ಬಿಟ್ಟು ಪೂಜೆ ಸಾಮಗ್ರಿಗಳೆಲ್ಲ ಇಟ್ಟಿರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಎಷ್ಟಕ್ಕ? 2 ಕಾಯಿಲೆ ಸಾಮಾನು ಕೋಲಾರ್ನ 200 ರೂಪಾಯಿ. 200. ಹೂವಾರ 100 ರೂಪಾಯಿ, ಪೂಜೆ ಸಾಮಾನು. ಪೂಜೆ ಸಾಮಾನೆಲ್ಲ ತಗೊಂಡ್ಬಿಟ್ವಿ. ಇನ್ನ ಎಲ್ಲ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಲಕ್ಕಿ ಸಮೇತ ಲಾಸ್ಟ್ ಲಾಗ್ ಇದು. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಬಂದ್ರೆ ಹೂವ ಇಟ್ಟು ಪೂಜೆ ಮಾಡಿರೋದು ಒಂದು ಸ್ತಂಭ ತರ ಇದೆಯಲ್ಲ ಚಿಕ್ಕದಾಗಿ. ಇಲ್ಲಿ ಬಂದ್ರೆ ಜನ ಜಾಸ್ತಿ ಇದ್ರೆ ಮಾತ್ರ ಇಲ್ಲೇತ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಜನ ಇಲ್ಲ ಅಂತಂದ್ರೆ ಒಳಗಡೆ ಹೋಗಿ ಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ನಾವಿನ್ನು ಹಬ್ಬ ಹರಿದಿನಗಳಲ್ಲಿ ಬಂದ್ರೆ ಜನ ಜಾಸ್ತಿನೇ ಇರ್ತಾರೆ. ಇನ್ನು ಸಾಟರ್ಡೆ ಈ ತರ ದಿನಗಳಲ್ಲಿ ಬಂದ್ರೆ ಜನ ಇರಲ್ಲ. ಇನ್ನು ನಾವು ಒಳಗಡೆ ಹೋಗ್ಬಿಡ್ತಾ ಇದೀವಿ. ನೋಡ್ಬೋದು ನೀವುನು. ನಾವೇ ಮೊದಲನೇದಾಗಿ ಬಂದಿರೋದು, ಯಾರು ಸತ ಇಲ್ಲ ಇಲ್ಲಿ. ಅವರು ಎಲ್ಲಿ ಕೆಲಸ ಮಾಡೋರು ಮಾತ್ರ ಇದ್ದಾರೆ. ಬೇರೆ ಯಾರು ಬಂದಿಲ್ಲ. ಎಲ್ಲ ನಾವು ಬಂದ್ಮೇಲೆನೆ ಬರ್ತಾರೆ. ಇನ್ನು ನಾವು ಹೋಗಿ ವೆಯ್ಟ್ ಮಾಡ್ತಾ ಇದೀವಿ. ಟಿಕೆಟ್ ಕೌಂಟರ್ ಏನು ಇಲ್ಲ ಅಂತ ನೋಡಿದ್ವಿ. ಅದೆಲ್ಲ ನೋಡ್ಕೊಂಡು ಬಂದ್ಮೇಲೆ ಫಸ್ಟ್ ಗೆ ಬಂದು ಇಲ್ಲಿ ಇರೋದೇ ಕೋಣೇರಲ್ಲಿ ಮಕ್ಳೆಲ್ಲ ಅನ್ಕೋತಾ ಇದಾರೆ ನೀರು ತುಂಬಾ ತಣ್ಣಗಿರುತ್ತೆ, ಸ್ನಾನ ಹೆಂಗ್ ಮಾಡೋದು ಅಂತ. ಆದ್ರೆ ಕೋಣೇರಲ್ಲಿ ಹೆಂಗಿದ್ರು ಸ್ನಾನ ಮಾಡ್ಬೇಕು. ಸೊ ಇನ್ನ ಅದಕ್ಕೆಲ್ಲ ನೋಡ್ಕೊಂಡು ಮಕ್ಳು ಮಮ್ಮಿ ಅಂತ ಇದ್ರು. ನಾನು ಸುಮ್ನೆ ಇರಮ್ಮ ಹಂಗೆಲ್ಲ ಅಂತ ಅನ್ಬಾರ್ದು. ದೇವ್ರ ನೀರಲ್ಲಿ ಮಾಡಿದ್ರೆ ತಣ್ಣಗಿರಲ್ಲ, ಚೆನ್ನಾಗೇ ಇರುತ್ತೆ ಅಂತ ಹೇಳ್ದೆ ನಾನು. ನೋಡ್ಬೋದು, ಅವರು ಹೋಗ್ತಾ ಇದಾರೆ. ಈ ಕಡೆ ಟಿಕೆಟ್ ಕೌಂಟರ್ ಇನ್ನೂ ಓಪನ್ ಆಗಿಲ್ಲ. ಯಾಕಿನ್ನೂ ಓಪನ್ ಮಾಡಿಲ್ಲ ನೋಡೋಣ ಅಂತ ಆ ಕಡೆಗೆ ಹೋದ್ರೆ ಅವರು ಬನ್ನಿ ಸರ್ ನಾವೇ ಮಾಡ್ತೀವಿ ಅಂತ ಕರೆದ್ರು. ಸೊ ಇನ್ನ ಅವರು ಹೋಗ್ತಾ ಇದಾರೆ. ಇನ್ನ ಅವರು ಹೋಗ್ಬಿಟ್ಟು ಮುಡಿ ಕೊಟ್ಬಿಟ್ಟು ಬರ್ತಾರೆ. ನೋಡಿ, ಹೋಗಿ ಕೇಳ್ತಾ ಇದಾರೆ. ಇನ್ನ ಅವರು ಮುಡಿ ಕೊಟ್ಬಿಟ್ಟು ಬಂದ್ಮೇಲೆ ಇನ್ನೆಲ್ಲ ಸ್ನಾನ ಮಾಡ್ಕೊಂಡು ಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದಾಯ್ತು. ಇನ್ನ ಅಷ್ಟೇನೆ. ನೋಡಿ, ಅವರು ಒಬ್ಬರನ್ನೊಬ್ರು ನೋಡ್ಕೊತಾ ಇದ್ದಾರೆ. ಏನು ನಿನ್ಗೆ ಇಲ್ಲಿ ತನಕ ಮಾಡಿದ್ದಾರೆ, ಎಲ್ಲಿ ತನಕ ಮಾಡಿದ್ದಾರೆ ಅಂತ ಅವರು ಒಬ್ರಿಗೊಬ್ರು ನೋಡ್ಕೊಂಡು ಮಾತಾಡ್ಕೊತಾ ಇದ್ದಾರೆ. ಆ ಕಡೆ ಈ ಕಡೆ ನೋಡ್ಕೊಂಡು ಅವ್ರಿಗೇನೋ ಒಂಥರ ಆಗೋಗಿದೆ ಮುಡಿ ಕೊಟ್ಬಿಟ್ಮೇಲೆ.
ಇನ್ನ ನಮ್ಮವರು ಕೂಡ ಬಂದ್ಬಿಟ್ರು ಮುಗಿಸ್ಕೊಂಡು. ಇನ್ನ ಬಂದು ಎಲ್ಲ ಆದ್ಮೇಲೆ ಕೋಣೆರಲ್ಲಿ 3 ಸತಿ ಮುಳ್ಗಿ ಎದ್ದೇಳ್ಬೇಕು. 3 ಸತಿ ಮುಳ್ಗಿ ಎದ್ದೇಳ್ದ್ರೇನೆ ಅದು ನಮ್ಗೆ ಒಳ್ಳೇದಾಗೋದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ಥರನೂ ಸೇಮ್ ಅದೇ ಪ್ರೊಸೀಜರ್ನೇ ನಾವು ಫಾಲೋ ಮಾಡಬೇಕು. ಸೊ ಇನ್ನು ಇಲ್ಲಿ ನೋಡ್ಬೋದು ಬಂಗಾರು ತಿರುಪತಿ ಗುಟ್ಟಲ್ಲಿ ಅಂತಾನೆ ಹಾಕಿದ್ದಾರೆ ಇಲ್ಲೇನು. ಈ ಕಡೆ ಫಸ್ಟ್ಗೆ ಬಂದ್ಬಿಟ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ಸನ್ನಿಧಿ ಈ ಕಡೆಗೆ ಫಸ್ಟ್ ಅಲ್ಲಿ ಇರೋದು. ಹಾಗೆ ಇಲ್ಲಿ ಬಂದ್ರೆ ಚಿಕ್ಕ ಪಾಪುಗಳು ಇರ್ತಾರಲ್ವಾ, ಅಮ್ಮಂದ್ರು ಮಕ್ಕಳಿಗೆ ಹಾಲು ಕೊಡೋರ್ಗೆ ಕೂಡ ಸಪ್ರೇಟ್ ಆಗಿ ರೂಮ್ ಅನ್ನ ರೆಡಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅದ್ರ ಪಕ್ಕದಲ್ಲಿ ಮುಂದೆ ಬಂದ್ರೆ ನವಗ್ರಹಗಳ ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಚಿಕ್ಕದಾಗಿ. ಸೊ ಹಂಗೆ ಫ್ರೆಂಡ್ಸ್, ಯಾರಾದ್ರೂ ಮೊದಲನೇದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಒಳ್ಳೆ ವಿಡಿಯೋಸ್ ಇಂದ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ, ನಿಮ್ಗೆ ಎಂಥ ವಿಡಿಯೋಸ್ ಬೇಕು ಅಂತ ಹೇಳಿದ್ರು ನಾನು ಅಂಥ ವಿಡಿಯೋಸ್ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದರೆ ನೋಡ್ಬೋದು, ಹಾವು ಇಟ್ಕೊಂಡು ದೊಡ್ಡದಾಗಿ ಗರುಡನ ಅವರೇ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ದೊಡ್ಡದಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಹಾವನ್ನ ಇಟ್ಕೊಂಡು ಇಲ್ಲಿ ಹಾರ್ಕೊಂಡು ಕುತ್ಕೊಂಡಿರೋ ಥರ ಮಾಡಿದ್ದಾರೆ. ಸೂಪರ್, ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹಂಗೆ ಸ್ಟ್ರೈಟ್ ಆಗಿ ಮೇಲೆಗೆ ಹೋದ್ರೆ ಇಲ್ಲಿ ವರಾಹ ಆಂಜನೇಯ ಸ್ವಾಮಿ ಅಂತ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದನ್ನು ನೋಡ್ತಾ ಇದ್ರೆ ತುಂಬಾ ಕಣ್ಣಿಗೆ ಮನೋರಂಜನೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ದೇವ್ರನ್ನ ನೋಡ್ತಾ ಇದ್ರೆ. ಇಲ್ಲಿ ವರಾಹ ಆಂಜನೇಯ ಸ್ವಾಮಿ ದೇವಸ್ಥಾನ. ನಡಿ ಕೊನೆಗೂ ದೇವಸ್ಥಾನಕ್ಕೆ ಎಂಟ್ರಿ. ಇಲ್ಲಿ ಬಂದ್ರೆ ತೆಂಗಿನಕಾಯಿ ಎಲ್ಲ ನಾವೇ ಓಡ್ಕೊಂಡು ಹೋಗ್ಬೇಕು. ನಾವು ಓಡ್ಕೊಂಡು ಹೋಗಿ ಕೊಟ್ರೆ ಅವರು ಪೂಜೆ ಮಾಡಿ ನಮ್ಗೆ ಕೊಡ್ತಾರೆ. ಇಲ್ಲಿ ನಾವು ದೇವ್ರನ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ನಾವು ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 6 ರಂಧ್ರಗಳಿರುತ್ತೆ. ಆ 6 ರಂಧ್ರಗಳಿಂದಾನೇ ನಾವು ದೇವ್ರನ್ನ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಫಸ್ಟ್ಗೆ ಭೃಗು ಮಹರ್ಷಿ ಅಂತ ಒಬ್ರು ಇರ್ತಾರೆ ಆಗಿನ ಕಾಲದಲ್ಲಿ. ಅವ್ರಿಗೇನೆ ಈ ಕಿಟಕಿ ದ್ವಾರದಿಂದಾನೇ ಅವ್ರಿಗೆ ದರ್ಶನ ಕೊಟ್ಟಿರ್ತಾರೆ. ಅವರು ಅದೇ ಸಂಪ್ರದಾಯನ ನಾವು ಈಗ ಫಾಲೋ ಮಾಡ್ತಾ ಇದೀವಿ. ಭೃಗು ಮಹರ್ಷಿಯ ತಪೋ ಬಲದ ಶಕ್ತಿ ಹೋಗಿರೋದಕ್ಕಿಂತಾನೆ ಇಲ್ಲಿ ಈ ದೇವಸ್ಥಾನ, ಗುಟ್ಟಹಳ್ಳಿ ದೇವಸ್ಥಾನ ಸ್ಥಾಪನೆ ಆಗಿರೋದು. ಹಂಗಂದ್ರೆ ವೈಕುಂಠದಲ್ಲಿ ಮಹಾವಿಷ್ಣುವು ಭೃಗು ಮಹರ್ಷಿಯ ಕಾಲಲ್ಲಿ ಕಣ್ಣಿರುತ್ತಲ್ವಾ, ಆ ಕಣ್ಣನ್ನ ತೆಗೆದಾಗಿರ್ತಾರೆ. ಸೊ ಅದರಿಂದ ಆ ದರ್ಶನನ, ಆ ಭಾಗ್ಯನ ಇಲ್ಲಿ ಕೊಟ್ಟಿರ್ತಾರೆ. ಆ ದೇವರು ಇಲ್ಲಿ ನೆಲೆಸಿರ್ತಾರೆ. ಅವ್ರ ಶಕ್ತಿನ ಮತ್ತೆ ಇದು ಮಾಡ್ಕೊಳ್ಳೋದಕ್ಕೆ. ನಮ್ಮವರು ಮಂಕಿಗೆ ಕೊಬ್ಬರಿ ಚಿಪ್ಪನ್ನ ಕೊಡ್ತಾ ಇದ್ದಾರೆ. ಸೊ ಆದ್ರೆ ಅದು ತಗೋತಾ ಇಲ್ಲ. ಯಾಕಂತ ಗೊತ್ತಿಲ್ಲ, ಇಲ್ಲೇ ಇದ್ದು ಕೊಬ್ಬರಿ ತಿಂದು ಅವ್ಗೆ ಬೇಜಾರಾಗಿರುತ್ತೆ. ಸೊ ತಗೊಂಡಿಲ್ಲ. ಹಂಗೆ ಸ್ಟ್ರೈಟ್ ಆಗಿ ಮುಂದೆ ಬಂದ್ರೆ ಇಲ್ಲಿ ಅನ್ನದಾಸೋಹ ಭವನ ಇದೆ. ಇಲ್ಲಿ ಊಟ ಹಾಕೋದು, ಮುಂದೆ ಅಲ್ಲಿ ಕುಡಿಯೋ ನೀರು ಕೂಡ ಇದೆ. ನೋಡ್ಬೋದು ತುಂಬಾ ಚೆನ್ನಾಗಿ ಎಲ್ಲಾನು ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ಕೃಷ್ಣ ನೋಡಿ, ಕೃಷ್ಣ ಅಂದ್ರೆ ನನಗೆ ತುಂಬಾ ಇಷ್ಟ. ಕೃಷ್ಣ ಹಾವು ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು ಇಲ್ಲಿ ಸರ್ಕಲ್ ಅಲ್ಲಿ ಕಟ್ಟಿದ್ದಾರೆ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡಕ್ಕೆ ತುಂಬಾ ಮನರಂಜನೆ ಆಗಿದೆ. ಕಣ್ಣಿಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನೋಡ್ಬೋದು ನೀವುನು. ನಾವು ಫಸ್ಟ್ಗೆ ಏಕಾಂತ ಶ್ರೀನಿವಾಸನ ಸ್ವಾಮಿಯ ದರ್ಶನ ಮಾಡ್ಕೊಂಡ್ವಲ್ಲ. ಶ್ರೀನಿವಾಸನ ದರ್ಶನ ಆದ್ಮೇಲೆನೆ ಈ ಕಡೆಗೆ ಪದ್ಮಾವತಿಯ ದರ್ಶನ ಮಾಡಕ್ಕೆ ಹೋಗ್ತೀವಿ. ಇವಾಗ ನಾವು ಪದ್ಮಾವತಿಯ ದರ್ಶನ ಮಾಡ್ಕೊಳ್ಳಕ್ಕಂತಾನೆ ಹೋಗ್ತಾ ಇದ್ವಿ. ನೋಡಿ, ಈ ಕಡೆಗೆ ಇರೋದು ಪದ್ಮಾವತಿಯ ದರ್ಶನನೇ. ನೋಡ್ಬೋದು ನೀವು, ದೇವ್ರನ್ನ ನಾನು ತೋರಿಸ್ಕೊಟ್ಟಿನಿ ನೋಡಿ. ಆ ಕಡೆಗೆ ಇರೋದು ಶ್ರೀನಿವಾಸ, ಏಕಾಂತ ಶ್ರೀನಿವಾಸನ ದೇವಸ್ಥಾನ. ಫಸ್ಟ್ಗೆ ತೋರಿಸ್ನಲ್ಲ ಆ ದೇವಸ್ಥಾನ ನೋಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ಝೂಮ್ ಮಾಡಿ. ಆ ಕಡೆಗೆ ಏಕಾಂತ ಶ್ರೀನಿವಾಸನ ದೇವಸ್ಥಾನ, ಮತ್ತೆ ಈ ಕಡೆಗೆ ಮೆಟ್ಲು ಹತ್ಕೊಂಡು ನೋಡಿ ಎಷ್ಟು ಉದ್ದ ಇದೆ ಅಂತ. ಈ ಕಡೆ ಸಪ್ರೇಟ್ ಆಗಿ ನಾವು ಈ ಕಡೆಗೆ ಮೆಟ್ಲು ಹತ್ಕೊಂಡು ಬಂದ್ರೆ ಈ ಕಡೆಗೆ ಇರೋದು ಪದ್ಮಾವತಿಯ ಅಮ್ಮನವರ ದೇವಸ್ಥಾನ. ಈ ಕಡೆಗೆ ಕಟ್ಟಿದ್ದಾರೆ. ನಾವು ಈ ಕಡೆ ಹೋಗಿ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿನೂ ಅಷ್ಟೇ, ನಾವೇ ಫಸ್ಟ್ಗೆ ತೆಂಗಿನಕಾಯಿ ಹೊಡ್ಕೋಬೇಕು. ಎಲ್ಲಿ ಹೋದ್ರೂ
ಪೂಜಾರಿಗಳು ವಿಡಿಯೋ ತಗೊಳಕ್ಕೆ ಬಿಡ್ತಾ ಇಲ್ಲ, ಫೋನ್ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತಾನೆ ಅಂತ ಇದ್ದಾರೆ. ಹಂಗೂನು ಆ ಕಡೆ ಶ್ರೀನಿವಾಸ Side ಹೋಗು. ದೇವಸ್ಥಾನದಲ್ಲಿ ಹಂಗೇನೆ ಮರೆ ಮಾಚ್ಕೊಂಡು ಹೆಂಗೋ ವಿಡಿಯೋ ತಗೊಂಡೆ, ಫೋಟೋಸ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊಂಡು ವಿಡಿಯೋ ಕ್ಲಿಪ್ಸ್ನ ತಗೊಂಡೆ. ಹಂಗೆ ಇಲ್ಲಿನೂ ತಗೊಂಡ್ವಿ. ಅವರು ವಿಡಿಯೋ ಆಫ್ ಮಾಡಿ ಅಂತಾರೆ, ನೀವು ಕೇಳಿಸ್ಕೋಬಹುದು ಒಂದ್ಸತಿ. ಅಷ್ಟೇ ಫ್ರೆಂಡ್ಸ್, ಇನ್ನ ಎಲ್ಲ ಮುಗೀತು. ಓಕೆ, ಬೈ ಬೈ ಫ್ರೆಂಡ್ಸ್.